ಓಂ ಸರ್ಪರಾಜಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅನೇಕ ದೋಷಗಳು ಈ ಮಾನವ ಜನ್ಮಕ್ಕೆ ಅನೇಕ ದೋಷಗಳು, ಪೂರ್ವಿಕರ ದೋಷಗಳಿರ್ಬೋದು, ಗ್ರಹ ದೋಷಗಳಿರ್ಬೋದು, ನವಗ್ರಹ ದೋಷಗಳಿರ್ಬೋದು, ಹಾಗೆ ಶಾಪಗಳಿರ್ಬೋದು, ಪೂರ್ವಿಕರ ಶಾಪ ಇರ್ಬೋದು, ಭೂಮಿಯ ಶಾಪ ಇರ್ಬೋದು, ಗಾಳಿಯ ಶಾಪ ಇರ್ಬೋದು, ಅನೇಕ ಶಾಪಗಳು, ಅನೇಕ ದೋಷಗಳನ್ನು ನಾವು ಕೇಳಿರೋದ್ರ ಜೊತೆಗೆ ನಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ನವಗ್ರಹ ದೋಷಗಳ ಜೊತೆಗೆ ಬಹು ವಿಶೇಷವಾಗಿರ್ತಕ್ಕಂಥದ್ದೇ ಸರ್ಪದೋಷಗಳು ಅಂತ ನಾವು ಕರಿತೀವಿ. ಸರ್ಪದೋಷ, ಅಖಂಡ ಸರ್ಪದೋಷ, 32 ಸರ್ಪದೋಷಗಳಿದೆ ಅಂತ ಶಾಸ್ತ್ರಗಳು ಕೂಡ ಹೇಳುತ್ತೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಕುಜದೋಷ ಹೇಳ್ತೀವಿ, ಬುಧ ದೋಷ, ಶುಕ್ರ ದೋಷ, ರವಿ ದೋಷ, ಇದೆಲ್ಲ ಇದ್ದರೂ ಕೂಡ ಒಂದಷ್ಟು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ವಂಶ ಪಾರಂಪರ್ಯವಾಗಿ ಅಥವಾ ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಇಡೀ ಕುಟುಂಬದಲ್ಲಿ ಒಂದು ಅಗೋಚರವಾಗಿ ಬರ್ತಾ ಇರತಕ್ಕಂಥ ಒಂದು ಶಾಪ ಇದೆ, ಅಗೋಚರ ಶಾಪ. ಆ ಶಾಪವನ್ನೇ ನಾವು ಸರ್ಪಶಾಪ ಅಂತ ಕರಿತೀವಿ. ಸರ್ಪಶಾಪ, ಸರ್ಪದೋಷ ಅಲ್ಲ. ಈಗ ನಾವು ಕಾಳಸರ್ಪದೋಷ ಏನು ರಾಹು ಮತ್ತು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ದಾಗ ಅದು ಯಾವಾಗಲೂ ಅಷ್ಟೇ ನಾವು ಕ್ಲಾಕ್ ವೈಸ್ ಆಗಲಿ ಆ್ಯಂಟಿ ಕ್ಲಾಕ್ ವೈಸ್ ಆಗಲಿ ಹೇಗೆ ತೊಗೊಂಡ್ರೂ ಕೂಡ ಆ ಒಂದು ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳಿದ್ದಂಥ ಸಂದರ್ಭಕ್ಕೆ ನಾವು ಸರ್ಪದೋಷಗಳಿದೆ, ಅದು ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ, ಹಾಗೆ ಮಾಡ್ಕೊಳ್ಳಿ ಎಲ್ಲ ಹೇಳ್ತೀವಿ. ಆದರೆ ಸರ್ಪಶಾಪ ಅಂತಿದೆ. ಈ ಸರ್ಪಶಾಪ ಹೇಗಿರುತ್ತೆ, ಜನ್ಮ ಅಂದರೆ ಎಲ್ಲೋ ಒಂದು ಕಡೆ ವಂಶ ಪಾರಂಪರ್ಯವಾಗಿ, ಜನ್ಮ ಜನ್ಮಾಂತರ ಅಲ್ಲ, ವಂಶ ಪಾರಂಪರ್ಯವಾಗಿ ಮೂಲವಾಗಿ ಯಾರೋ ಒಬ್ಬರು ಇರ್ತಾರೆ, ಅವರಿಂದ ಅವರ ಮಗ, ಅವರ ಮೊಮ್ಮಗ, ಹೀಗೆ ಆ ಒಂದು ಜನ್ರೇಷನಲ್ಲಿ ಬರ್ತಾನೇ ಇರುತ್ತೆ. ಅದನ್ನೇ ನಾವು ಸರ್ಪಶಾಪ ಅಂತ ಕರಿತೀವಿ. ಅದಕ್ಕೆ ನಿಮಗೆ ಗೊತ್ತಿದೆಯೋ, ನಾವೆಲ್ಲ ಸಾಮಾನ್ಯವಾಗಿ ಹುಡುಗರಲ್ಲಿ ಎಲ್ಲರೂ ಕೇಳ್ತಾ ಇರ್ತೀವಿ, ಹಾವಿನ ದ್ವೇಷ 12 ವರ್ಷ. ಹಾವಿನ ದ್ವೇಷ 12, ಅದು ಹಾಡು ಇದೆ, ಅದೊಂದು ಪಿಕ್ಚರು ಮಾಡಿದ್ದಾರೆ. ಆದರೆ ಇವತ್ತು ಇದು ನಿಜ, ಹಾವಿನ ಹಾವು ಹೊಡೆದಾಕಿ ಬಿಟ್ಬಿಡ್ತೀವಿ, ಹಾವು ಎಲ್ಲೋ ಒಂದು ಕಡೆ ನಮಗೆ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ, ಅಥವಾ ಹಾವನ್ನು ಹೊಡೆದಾಕಿರೋ ಆ ಶಾಪ ಇರುತ್ತೆ. ಆದರೆ ಇವತ್ತು ಈ ಸರ್ಪಶಾಪ, ಸರ್ಪದೋಷ ಇವೆಲ್ಲವನ್ನು ಸರ್ಪಶಾಪ, ಇವತ್ತಿನ ಈ ಸರ್ಪದೋಷ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಜಾತಕದಲ್ಲಿ ಲಗ್ನದಿಂದ ನವಮದಲ್ಲಿ 9ನೆಯ ಮನೆಯಲ್ಲಿ ರಾಹು ಅಥವಾ ನೀಚಗ್ರಹ, ರಾಹು ಇದ್ದು ಅದು ನೀಚಗ್ರಹವಾಗಿತ್ತು. ಆ ರಾಹುವಿಗೆ ಮಂಗಳನ ದೃಷ್ಟಿ, 9ನೇ ಮನೆಯ ರಾಹುವಿಗೆ ಮಂಗಳನ ದೃಷ್ಟಿ ಲಗ್ನದಿಂದ ಇದ್ದರೆ ಅದನ್ನು ನಾವು ಸರ್ಪಶಾಪ. 9ನೇ ಮನೆಯಲ್ಲಿ ರಾಹು ಇದೆ, ಅದಕ್ಕೆ ನಮಗೆ ಗೊತ್ತು ಕುಜನ ದೃಷ್ಟಿ 4, 8, ನಾವು 4, 7, 8 ಕುಜನ ದೃಷ್ಟಿ ಅಂತ ಕರಿತೀವಿ. ಆ ಕುಜನ ದೃಷ್ಟಿ ರಾಹುವಿಗೆ ಇದ್ದರೆ ಇದು ಸರ್ಪಶಾಪ. ಇದು ನಿಮಗೆ ಜೀವನ ಅವಧಿಯ ಪೂರ್ತಿ ಇದ್ದು ನಿಮ್ಮ ಮಕ್ಕಳಿಗೆ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಹಾಗಾಗಿ ನೀವೇ ಇಲ್ಲಿ ಮುಗಿಸ್ಕೊಂಡ್ರೆ ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಇದರಿಂದ ಏನಾಗುತ್ತೆ, ಜಾಸ್ತಿ ಅಬ್ಯಾರ್ಷನ್ಸ್ ಆಗ್ತಕ್ಕಂಥದ್ದು, ಮಕ್ಕಳು ಹುಟ್ಟಿದ್ದೆ ಆದರೆ ಆ ಮಕ್ಕಳಲ್ಲಿ ಒಂದು ಚೈತನ್ಯ ಇರೋದಿಲ್ಲ, ಎಲ್ಲೋ ಒಂದು ಕಡೆ ತುಂಬ ಸಣ್ಣಕ್ಕೆ ಇರ್ತಾರೆ ಮಕ್ಕಳು. ತಂದೆ ನೋಡಿದ್ರೆ ತುಂಬ ಗಟ್ಟಿಮುಟ್ಟಾಗಿರ್ತಾರೆ, ತಾಯಿನೂ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಧನವಂತರಾಗಿರ್ತಾರೆ, ಎಲ್ಲ ಐಶ್ವರ್ಯವಂತರಾಗಿರ್ತಾರೆ. ಮಗು ಮಾತ್ರ ತುಂಬ ಸಣ್ಣಕ್ಕೆ ಇರುತ್ತೆ, ಸ್ವಲ್ಪ ಮಾನಸಿಕವಾಗಿ ಆ ಮಗುಗೆ ಬೆಳವಣಿಗೆ ಇರಲ್ಲ. ಹಾಗೆ ಮಗುವಿನಿಂದ ಪದೇ ಕೊರಗ್ತಾ ಇರ್ತಾರೆ. ಹಾಗೆಯೇ ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಅದು ಆ ವಂಶದಲ್ಲಿ, ಆ ಕುಲದಲ್ಲಿ, ಕೆಲವು ಜಾತಕಗಳಲ್ಲೂ ಕೂಡ ಗೊತ್ತಾಗಲ್ಲ. ಇದು ತಕ್ಷಣ ಜಾತಕ ನೋಡಿದ ತಕ್ಷಣ ಏನೋ ಅದು ಅಲ್ಲಿದೆ ಇದಿಲ್ಲಿದೆ ಅಂತ ಹೇಳೋದಕ್ಕಿಂತ ಇದು ಸ್ವಲ್ಪ ಇಂಟರ್ನಲ್ ಆಗಿ ಹೋದಾಗಲೇ ಈ ಸರ್ಪಶಾಪ ನಮಗೆ ಗೊತ್ತಾಗೋದು. ಆವಾಗ ಏನಾಗುತ್ತೆ, ಸಂತಾನಕ್ಕೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮಾನಸಿಕ ಯಾತನೆ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಕುಟುಂಬದ ಅಲ್ಲೋಲ ಕಲ್ಲೋಲ ಆಗ್ಬಿಡೋದು. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಗು ಒಂದು ಕಡೆ, ತಂದೆ ತಾಯಿಗಳ ಒಂದು ಇದು ಎಲ್ಲವೂ ಇದೆ. ಆದರೆ ದೇವರು ಮನಃಶಾಂತಿ ಕೊಟ್ಟಿರಲ್ಲ, ಅದಕ್ಕೆ ಈ ಸರ್ಪಶಾಪ ಅಂತೂ ಕೂಡ ಹೇಳ್ತೀವಿ. ಇದಕ್ಕೆ ಪರಿಪೂರ್ಣವಾಗಿ ನವಗ್ರಹ ಪ್ರತಿಷ್ಠಾಪನೆ ಇರ್ಬೋದು, ಅಥವಾ ಶಿವನ ಲಿಂಗವನ್ನು ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 108 ದಿನ ಆ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಈ ಥರದ ದೋಷಗಳು, ಶಿವನಿಗೆ ಅಭಿಷೇಕ, ಒಂದು ಶಾಶ್ವತವಾದ ನಾಗ ಪ್ರತಿಷ್ಠೆ, ಅಥವಾ ಶಾಶ್ವತವಾದ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡೋದು. ಒಂದು ಅಂಗವಿಕಲರನ್ನ ದತ್ತಿಗೆ ತೊಗೊಂಡ್ಬಿಡ್ಬೇಕು, ಅಥವಾ ಯಾರೋ ಒಬ್ಬ ಅನಾಥರಿದ್ದಾರೆ ದತ್ತಿಗೆ ತೊಗೋಬೇಕು. ದತ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ದುಡ್ಡಿದ್ದಾಗ ಕೊಟ್ಬಿಟ್ಟು ಏನೋ ಮಾಡ್ಕೋಗಿ ಅಂತ ಬಿಡೋದಿಲ್ಲ, ನಮ್ಮ ಕೈಯಿಂದ ಸೇವೆ ಮಾಡಬೇಕು ಅಂತ ಹೇಳ್ತಾ ಈ ಸರ್ಪಶಾಪ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.